ನಮಸ್ಕಾರ. ಇವತ್ತು ಜಿಲ್ಲಾಧಿಕಾರಿಯಾಗಿ ನಾನು, ನನ್ನ ಜೊತೆ ನಮ್ಮ ಎಸ್.ಪಿ. ರವರು, ಅದೇ ರೀತಿ ಕಮಿಷನರ್ ಪೊಲೀಸ್ ಅವರು ಹಾಗೂ ಮಹಾರಾಷ್ಟ್ರ ಕೋಲ್ಹಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾವೆಲ್ಲರೂ ಬಾರ್ಡರ್ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಅನ್ನು ಇವತ್ತು ಮಾಡಿದ್ದೀವಿ. ಮಾನ್ಯ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಅವರ ಆದೇಶದಂತೆ ಇವತ್ತು ಈ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಮಾಡಲಾಗಿದೆ. ನಿನ್ನೆ ಸಂಜೆ ಮುಖ್ಯ ಕಾರ್ಯದರ್ಶಿರವರು ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಮಾತಾಡಿದ್ದಾರೆ. ಅದೇ ರೀತಿ ಡಿಜಿಪಿ ಕರ್ನಾಟಕ, ಡಿಜಿಪಿ ಮಹಾರಾಷ್ಟ್ರ ಅವ್ರ ಜೊತೆನೂ ಮಾತಾಡ್ಕೊಂಡು ಯಾವುದೇ ಲಾ ಅಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಈ ಸಾರಿಗೆ ವ್ಯವಸ್ಥೆ ಏನಿದೆ ಅದನ್ನು ಪುನಃ ಶುರು ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ತಳಮಟ್ಟದಲ್ಲಿ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಈಗಾಗಲೇ ನಾವು ತಾತ್ಕಾಲಿಕವಾಗಿ ನಮ್ಮ ಪ್ರಯಾಣಿಕರು ಯಾರಿದ್ದಾರೆ ಅವರನ್ನು ಬಾರ್ಡರ್ ಮಠ ಬಿಡ್ತೀವಿ. ಬಾರ್ಡರ್ ಇಂದ ಮಹಾರಾಷ್ಟ್ರ ಬಸ್ಸಸ್ ಅಲ್ಲಿ ಅವರು ಅಲ್ಲಿ ಹೋಗ್ಬೋದು. ಮಹಾರಾಷ್ಟ್ರದವ್ರು ಯಾರು ಇಲ್ಲಿಗೆ ಬರ್ಲಿಕ್ಕೆ ಇದ್ದಾರೆ ಅವ್ರು ಮಹಾರಾಷ್ಟ್ರ ಬಾರ್ಡರ್ ತನಕ ಮಹಾರಾಷ್ಟ್ರ ಬಸ್ ಅಲ್ಲಿ ಬರ್ತಾರೆ. ಬಾರ್ಡರ್ ಕ್ರಾಸ್ ಮಾಡಿ ನಮ್ಮ ಬಸ್ಸಸ್ ಮುಖಾಂತರ ನಾವು ಇಲ್ಲಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡಿ ಕೊಡ್ತೀವಿ. 27ನೇ ತಾರೀಕು ಒಳಗಡೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡು ಬಹಳ ಶಾಂತಿಯಿಂದ ಯಾವುದೇ ಲಾ ಅಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ನಾವು ರೆಡಿ ಮಾಡ್ಕೊಂಡು 27ನೇ ತಾರೀಕು ಮಧ್ಯಾಹ್ನದಿಂದ ನಾವು ಈ ಸಾರಿಗೆ ವ್ಯವಸ್ಥೆ ಏನಿದೆ ಅದನ್ನು ಪುನಃ ಆರಂಭ ಮಾಡ್ಲಿಕ್ಕೆ ಎಲ್ಲ ಸಿದ್ಧರಾಗಿದ್ದೀವಿ. ಧನ್ಯವಾದ.